ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು, ಜಿಲ್ಲೆ ರಾಯಚೂರು. ಇವತ್ತು ನಾನು ನಿಮಗೆ ಈ ಜನವರಿ 18 ಶನಿವಾರದಂದು ನಡೀತಾ ಇರುವಂಥ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಗಳಲ್ಲಿ ಭಾಷಾಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಒಟ್ಟಾರೆಯಾಗಿ ನವೋದಯದಲ್ಲಿ 3 ವಿಭಾಗಗಳ ಮೇಲೆ ಈ ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತೆ. ಮೊದಲನೇದಾಗಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಿರುವಂಥ 40 ಪ್ರಶ್ನೆಗಳು, ಅಂಕಗಣಿತಕ್ಕೆ ಸಂಬಂಧಪಟ್ಟಿರುವಂಥ 20 ಪ್ರಶ್ನೆಗಳು, ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ 20 ಪ್ರಶ್ನೆಗಳು. ಒಟ್ಟು 80 ಅಂಕದ ಪ್ರಶ್ನೆ ಪತ್ರಿಕೆ ರಚನೆ ಆಗಿರುತ್ತೆ. ಒಟ್ಟು ಅಂಕಗಳು 100 ಅಂಕಗಳದ್ದಿರುತ್ತೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು 3 ವಿಭಾಗಗಳಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡ್ರೆ ಮಾತ್ರ ಈ ನವೋದಯ ಶಾಲೆಗೆ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇವತ್ತು ನಾನು ನಿಮಗೆ ನಮ್ಮ ಈ ಒಂದು ನವೋದಯ ಶಾಲೆ ಅಂದರೆ ಅದು ಹಳ್ಳಿ ಮಕ್ಕಳ ಶಿಕ್ಷಣಾಲಯ ಅಂತ ಹೇಳ್ಬೋದು. ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗಾಗಿಯೇ ಈ ನವೋದಯ ಶಾಲೆಗಳು ಓಪನ್ ಆಗಿದ್ದಾವೆ. ದಯವಿಟ್ಟು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಈ ಒಂದು ಒಳ್ಳೆಯ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳುತ್ತಾ, ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಸಿಂಧನೂರು, ಜಿಲ್ಲೆ ರಾಯಚೂರು, ಇದು ಭಾಳಷ್ಟು ದಿನಗಳಿಂದ ಈ ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂಥ ಕ್ಲಾಸನ್ನು ಕೊಡ್ತಾನೆ ಇದ್ದೀವಿ. ಅಂಕಗಣಿತ ಇರ್ಬೋದು, ಭಾಷಾಜ್ಞಾನ ಇರ್ಬೋದು, ಮತ್ತು ಈ ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟಿರುವ ಇರ್ಬೋದು, ಅಥವಾ ರಾಷ್ಟ್ರೀಯ ಮಿಲಿಟರಿ ಶಾಲೆಗಳು ಮತ್ತು ಸೈನಿಕ ಶಾಲೆಗೆ ಸಂಬಂಧಪಟ್ಟಿರುವಂಥ ಇಂಗ್ಲೀಷ್ ವ್ಯಾಕರಣ ಇರ್ಬೋದು, ಕನ್ನಡ ವ್ಯಾಕರಣ ಇರ್ಬೋದು, ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಕ್ಲಾಸನ್ನು ಕೊಡ್ತಾಯಿದ್ದೀವಿ. ಇವತ್ತು ನಾನು ನಿಮಗೆ ಈ ಮಾಸ್ಟರ್ ಕ್ಲಾಸ್ 12 ಅಂದರೆ ಕನ್ನಡ ವಿಭಾಗದಲ್ಲಿ ಗದ್ಯ ಭಾಗವನ್ನು ಇವತ್ತು ನಾನು ನಿಮಗೆ ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಯಾವ ರೀತಿ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಅನ್ನೋದನ್ನು ಕೊಡ್ತಾಯಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ. ಯಾವ ರೀತಿಗೆ ನಾನು ಈ ಒಂದು ಗದ್ಯ ಭಾಗವನ್ನು ಬಿಡಿಸ್ತಾ ಇದ್ದೀನಲ್ಲ, ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟಾಗಿ ಔಟ್ ಆಫ್ 4 ಅಂಕವನ್ನು ಪಡೆದುಕೊಳ್ಬೋದು ಅಂತ ಹೇಳುತ್ತಾ, ಈ ಗದ್ಯ ಭಾಗಕ್ಕಿಂತ ಮುಂಚೆ ಈ ನಮ್ಮ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಜಿಲ್ಲೆ ರಾಯಚೂರು, ತಾಲೂಕು ಸಿಂಧನೂರಿನಲ್ಲಿ ನಡೀತಾ ಇದೆ. ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಸೆಂಟರ್ನ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಒಳಕದಿನ್ ಇರ್ಬೋದು, ಅಥವಾ ಕಾರ್ಯದರ್ಶಿ ಇರುವಂಥ ಮಲ್ಲಿಕಾರ್ಜುನ್ ಸಿದ್ದಾರೆಡ್ಡಿ ಸರ್ ಇವರ ಒಂದು ಸಂಯೋಗದಲ್ಲಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರಿನ ಇನ್ನೊಂದು ಉಪಶಾಖೆಯನ್ನು ಧಾರವಾಡ ಜಿಲ್ಲೆಯಲ್ಲಿ ನಾವು ಈಗ ಆಲ್ರೆಡಿ ಈ ಒಂದು ನಮ್ಮ ಕೋಚಿಂಗ್ ಕ್ಲಾಸನ್ನು ಪ್ರಾರಂಭಿಸ್ತಾ ಇದ್ದೇವೆ. ಇದು ಬೇಸಿಗೆ ತರಬೇತಿಯಿಂದಲೇ ಈ ಕ್ಲಾಸಸ್ಗಳು ಪ್ರಾರಂಭವಾಗ್ತಿದ್ದಾವೆ. ಬಹಳಷ್ಟು ದಿನಗಳಿಂದ ನಮ್ಮ ಪಾಲಕರ ಒಂದು ಕನಸಾಗಿತ್ತು. ಶಿಕ್ಷಣ ಕ್ಷೇತ್ರದ ಹೆಸರಾಗಿರುವಂಥದ್ದು, ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ನಿಮ್ಮದು ಒಂದು ಚಾಲೆಂಜ್ ಕೋಚಿಂಗ್ ಸೆಂಟರ್ ಒಂದು ನೀವು ಉಪಶಾಖೆಯನ್ನು ತೆಗೀರಿ ಅಂತ ಬಹಳಷ್ಟು ದಿನದ ಪಾಲಕರ ಒಂದು ಅಭಿಪ್ರಾಯದ ಮೇರೆಗೆ ಇವಾಗ ನಾವು ಧಾರವಾಡಕ್ಕೆ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸನ್ನು ನಾವು ಉಪಶಾಖೆ ಹೆಸರನ್ನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಅದರ ಹೆಸರೇ ವಿಕ್ಟೋರಿ ಚಾಲೆಂಜ್ ಅಂತೇಳಿ. ದಯವಿಟ್ಟು ಪಾಲಕರೇ, ನಿಮ್ಮ ಕನಸು ಈಡೇರಿಸಿಕೊಳ್ಳಲಿಕ್ಕೆ ನಮ್ಮ ಒಂದು 20 ವರ್ಷ ಅನುಭವ ಹೊಂದಿರುವಂಥ ಟೀಚರ್ ಫ್ಯಾಕಲ್ಟಿಗಳನ್ನು ಅಲ್ಲಿ ಧಾರವಾಡಕ್ಕೆ ನಾವು ಶಿಫ್ಟ್ ಮಾಡಿಕೊಂಡು ಈ ಬೇಸಿಗೆ ತರಬೇತಿ ಶಿಬಿರದಿಂದನೇ ಅಲ್ಲಿ ಒಂದು ನಾವು 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ, ಆ ವಿದ್ಯಾರ್ಥಿಗಳಿಗೆ ಈ ಒಂದು ಸೈನಿಕ ಶಾಲೆ, ನವೋದಯ ಶಾಲೆ, ಕಿತ್ತೂರು ಸೈನಿಕ ಶಾಲೆ, RMS ಮತ್ತು ಮುರಾರ್ಜಿ ಅಳಿಕೆ ಒಂದು ಈ ತರಬೇತಿಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ದಯವಿಟ್ಟು ಪಾಲಕರು ಈ ನೀವು ಕಟ್ಟಿರುವಂಥ ಕನಸು ನೀವು ಅಂದ್ಕೊಂಡಿದ್ದ ಸಲುವಾಗಿಯೇ ನಮ್ಮ ಟೀಮ್ ಚಾಲೆಂಜ್ ಏನಾಗ್ತಾ ಇದೆ, ಧಾರವಾಡದಲ್ಲಿ ಎಂಟ್ರಿ ಆಗಿದೆ. ಆ ಧಾರವಾಡದಲ್ಲಿರುವಂಥ ನಮ್ಮ ಕೋಚಿಂಗ್ ಕ್ಲಾಸ್ನ ಹೆಸರು ವಿಕ್ಟೋರಿ ಚಾಲೆಂಜ್ ಅಂತೇಳಿ ಧಾರವಾಡದಲ್ಲಿ ಇದೆ. ಇದು ಎಲ್ಲಿ ಬರ್ತಾ ಇದೆ ಧಾರವಾಡದಲ್ಲಿ ಅಪ್ಪ ಅಂತಂದರೆ, ಇದನ್ನು ನಾವು ಕೊಡ್ತಾ ಇರೋದು ಇದರ ಒಂದು ಅಡ್ರೆಸ್ಸು, ಈ ಒಂದು ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ವಿಕ್ಟರಿ ಅಂತ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ 9743025830 ನಂಬರ್ಗೆ ಕರೆ ಮಾಡಿದರೆ ನಮ್ಮ ಧಾರವಾಡದಲ್ಲಿ ನಮ್ಮ ಈ ಕಲಘಟಗಿ ರಸ್ತೆಯಲ್ಲಿ ನಮ್ಮ ತರಬೇತಿ ಕೇಂದ್ರ ಎಲ್ಲಿದೆ ಅನ್ನೋದನ್ನು ನಿಮ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಈ ನಂಬರ್ ನಿಮ್ಗೆ ಸಹಾಯ ಮಾಡ್ತಾ ಹೋಗುತ್ತೆ. ಅದೇ ನಮ್ಮ ಅಧ್ಯಕ್ಷ ನಂಬರ್ ಆಗಿರುವಂಥ 9449771212 ನಂಬರಿಗೆ ಕರೆ ಮಾಡಿ, ಅಥವಾ 99002062 ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ವಿಕ್ಟರಿ ಚಾಲೆಂಜ್ ಧಾರವಾಡದಲ್ಲಿ ಎಲ್ಲಿ ನಡೀತಾ ಇದೆ, ಯಾವ ಪ್ಲೇಸ್ ಏನು, ಮತ್ತು ಆ ಒಂದು ಪ್ರವೇಶ ಶುಲ್ಕ ಎಷ್ಟಾಗ್ತಾ ಇದೆ ಅನ್ನೋದನ್ನು ನಿಮ್ಗೆ ಪೂರ್ಣವಾಗಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಸ್ಟೇಟ್ ಸಿಲೆಬಸ್ನಲ್ಲಿ ಓದ್ತಾ ಇರ್ಬೋದು, CBSE ಸಿಲೆಬಸ್ ಓದ್ತಾ ಇರ್ಬೋದು, ಅಥವಾ ICSE ಸಿಲೆಬಸ್ ಓದ್ತಾ ಇರ್ಬೋದು. ನೀವು ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾವುದೇ ಒಂದು ಸಿಲೆಬಸ್ಸಲ್ಲಿ ಓದಿದ್ರು ಕೂಡ ಆ ಮಕ್ಕಳಿಗೆ ಈ ಸೈನಿಕ ಶಾಲೆ, ಮಿಲಿಟರಿ ಶಾಲೆ ಮತ್ತು ನವೋದಯ ಶಾಲೆ ಬರಲಿಕ್ಕೆ ಒಳ್ಳೆಯ ಅವಕಾಶ ಇರೋದ್ರಿಂದ ದಯವಿಟ್ಟು ಪಾಲಕರು ಈ ಒಂದು ನಮ್ಮ ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ಗೆ ನೀವು ಒಂದು ಬಾರಿ ಭೇಟಿ ಕೊಡಿ. ಒಂದು ಬಾರಿ ಈ ನಂಬರ್ಗೆ ಕರೆ ಮಾಡಿ 9743025830 ನಂಬರಿಗೆ ಕಾಲ್ ಮಾಡಿದರೆ ನಮ್ಮ ಈ ಒಂದು ಧಾರವಾಡದಲ್ಲಿರುವಂಥ ಕೋಚಿಂಗ್ ಸೆಂಟರ್ ಬಗ್ಗೆ ಇನ್ಫಾರ್ಮೇಷನ್ ಹೇಳಲಿಕ್ಕೆ ಸಂತೋಷ್ ಹಳ್ಳಿಯವರು ಈ ಮುಖ್ಯಸ್ಥರು ಮತ್ತು ಮುಖ್ಯ ತರಬೇತಿದಾರರು ನಮ್ಮ ತರಬೇತಿ ಕೇಂದ್ರದಲ್ಲಿ ಸಾಕಷ್ಟು ದಿನಗಳಿಂದ ನಮ್ಮ ಜೊತೆಗೇ ನಮ್ಮ ತರಬೇತಿ ಕೇಂದ್ರದಲ್ಲಿ ಕೆಲಸ ಮಾಡುವಂಥ ಒಬ್ಬರು ಶಿಕ್ಷಕರು ಈ ಒಂದು ಧಾರವಾಡದಲ್ಲಿರುವಂಥ ವಿಕ್ಟರಿ ಚಾಲೆಂಜ್ ಬಗ್ಗೆ ಜವಾಬ್ದಾರಿಯನ್ನು ಸಂತೋಷ್ ಅವರೆಲ್ಲ ತೆಗೆದುಕೊಳ್ತಾ ಇದ್ದಾರೆ. ದಯವಿಟ್ಟು ಪಾಲಕರು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಮಕ್ಕಳು ಮೂಲ ಸೌಲಭ್ಯ ಹೊಂದಿರುವಂಥ ತರಬೇತಿ ಕೇಂದ್ರದಲ್ಲಿ ಕೂಡ ನಮ್ಮದು ಒಂದಿದೆ ಅಂತ ಹೇಳಲಿಕ್ಕೆ ನಾವು ಸಾಧ್ಯವಿದೆ ಅಂತ ಹೇಳುತ್ತಾ ಈ ಒಂದು ನಮ್ಮ ಬೇಸಿಗೆ ತರಬೇತಿ ಶಿಬಿರದ ಆಲ್ರೆಡಿ ಪ್ರವೇಶ ಪ್ರಾರಂಭವಾಗಿದ್ದಾವೆ. ಬೇಗನೆ ಪಾಲಕರು ಒಂದು ಬಾರಿ ಕರೆ ಮಾಡಿಕೊಂಡು ನಮ್ಮ ಧಾರವಾಡದ ವಿಕ್ಟರಿ ಚಾಲೆಂಜ್ ಬಗ್ಗೆ ತಿಳಿದುಕೊಳ್ಳಿ ಅಂತ ಹೇಳುತ್ತಾ ಇವತ್ತು ನಾನು ನಿಮಗೆ ಈ ಭಾಷಾಜ್ಞಾನಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರುವಂಥ ಗದ್ಯ ಭಾಗವನ್ನು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿಗಳು ಫಸ್ಟು ಗದ್ಯಾಂಶಗಳನ್ನು ಸರಿಯಾಗಿ ಓದಿಕೊಳ್ಳಿ, ಸರಿಯಾಗಿ ಅರ್ಥ ಮಾಡಿಕೊಂಡು ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ಪ್ರಶ್ನೆಗಳನ್ನು ಸರಿಯಾಗಿ ಗದ್ಯಾಂಶದಲ್ಲಿ ಉತ್ತರ ಹುಡುಕಾಡಿಕೊಂಡು ನೀವು ಉತ್ತರವನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸಬೇಕಾಗುತ್ತೆ. ನೀವು ಭಾಷಾಜ್ಞಾನದಲ್ಲಿ ಹೆಚ್ಚು ಅಂಕವನ್ನು ಪಡ್ಕೋಬೇಕು. ಯಾಕಂದರೆ ನಾವು ಇಷ್ಟಪಟ್ಟು ಕನ್ನಡ ಪ್ರಶ್ನೆ ಪತ್ರಿಕೆ ಬೇಕಂತ ನಾವು ಅಪ್ಲಿಕೇಶನ್ ತುಂಬಿರೋದ್ರಿಂದ ನಮ್ಮ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಬಂದಿರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳು ನೀವು ಲಕ್ಷ್ಯ ಕೊಟ್ಟು ಗದ್ಯಾಂಶನ ಓದಿಕೊಳ್ಳಿ, ಅರ್ಥ ಮಾಡಿಕೊಳ್ಳಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸ್ರಿ. ಇಲ್ಲಿ ಗದ್ಯ ಭಾಗ ನೋಡ್ರಿ, ನಾ ಹೇಳ್ತಾ ಇರೋದು ಗಾಲಿಬ್ ಅನ್ನುವಂಥ ಒಬ್ಬ ಪ್ರಸಿದ್ಧ ಉರ್ದು ಕವಿ ಇದ್ದಾನೆ. ಈ ಉರ್ದು ಕವಿ ಆಗಿರುವಂಥವ್ರು ಯಾರು ಅಂದರೆ ಗಾಲಿಬ್, ಫೇಮಸ್ ಆಗಿರುವಂಥ ಒಬ್ಬ ಕವಿ, ಅದು ಉರ್ದು ವಿಷಯಗಳಲ್ಲಿ, ಉರ್ದು ಭಾಷೆಗಳಲ್ಲಿ. ಅವನಿಗೆ ಮಾವಿನ ಹಣ್ಣೆಂದರೆ ಬಲು ಇಷ್ಟ. ಯಾರಿಗೆ? ಗಾಲಿಬ್ ಅನ್ನುವಂಥ ಒಬ್ಬ ಉರ್ದು ಕವಿಗೆ ಮಾವಿನ ಹಣ್ಣುಗಳಂದರೆ ತುಂಬ ಇಷ್ಟಪಡ್ತಾ ಇದ್ರಂತೆ. ಮಾವಿನ ಹಣ್ಣು ಕಂಡ್ರೆ ಅಷ್ಟು ಇಷ್ಟ ಅವ್ರಿಗೆ ತಿನ್ನಲಿಕ್ಕೆ. ಆದರೆ ಆ ಗಾಲಿಬ್ ಅನ್ನುವಂಥ ಉರ್ದು ಕವಿಯ ಜೊತೆಗಿರುವಂಥ ಒಬ್ಬರ ಸ್ನೇಹಿತ ಇದ್ದ, ಅವರಿಗೆ ಗೆಳೆಯ ಇದ್ದ. ಆ ಉರ್ದು ಕವಿಯಾಗಿರುವಂಥ ಗಾಲಿಬರ ಜೊತೆಗಿರುವಂಥ ಅವರ ಸ್ನೇಹಿತನಿಗೆ ಮಾವಿನ ಹಣ್ಣೆಂದರೆ ಆಗದು ಅಂತಾರೆ, ಅವನಿಗಿಷ್ಟ ಇಲ್ಲ. ಉರ್ದು ಕವಿಯಾಗಿರುವಂಥ ಗಾಲಿಬರಿಗೆ ತುಂಬ ಇಷ್ಟ ಮಾವಿನ ಹಣ್ಣು. ಆದರೆ ಅವನ ಸ್ನೇಹಿತರಿಗೆ ಮಾತ್ರ ಮಾವಿನ ಹಣ್ಣಂದರೆ ಆಗದು, ಅಂದರೆ ಅವರಿಗೆ ಮಾವಿನ ಹಣ್ಣಂದರೆ ಇಷ್ಟ ಇಲ್ಲ ಅಂತ ಅರ್ಥ. ಯಾರಿಗೆ? ಅವನ ಸ್ನೇಹಿತನಿಗೆ. ಒಂದು ದಿನ ಏನಾಗುತ್ತೆ, ಬೇಸಿಗೆಯಲ್ಲಿ ಒಂದು ದಿನ ಗಾಲಿಬನು ಸ್ನೇಹಿತನೊಂದಿಗೆ ತನ್ನ ಮನೆಯ ಬಿಸಿಲು ಮಚ್ಚಿನಲ್ಲಿ ಕುಳಿತಿದ್ದನು. ಒಂದು ದಿನ ಏನಾಗುತ್ತೆ, ಈ ಉರ್ದು ಕವಿಯಾಗಿರುವಂಥ ಗಾಲಿಬರು ಮತ್ತು ಅವರ ಸ್ನೇಹಿತರು, ಅವನ ಗೆಳೆಯನಾಗಿರುವಂಥ ಇಬ್ಬರು ಕೂತ್ಕೊಂಡು ಏನು ಮಾಡ್ತಾರ, ಅವರ ಮನೆಯ ಬಿಸಿಲು ಮಚ್ಚಿನಲ್ಲಿ ಬಿಸಿಲನ್ನು ಕಾಯಿಸಿಕೊಳ್ಳುತ್ತಾ ಅವ್ರ ಮನೆ ಮುಂದೆ ಏನು ಮಾಡಿದ್ರು, ಇಬ್ಬರು ಸ್ನೇಹಿತರು ಗಾಲಿಬ್ ಮತ್ತು ಅವರ ಸ್ನೇಹಿತ ಇಬ್ಬರು ಏನು ಮಾಡಿದ್ರು, ಬಿಸಿಲನ್ನು ಕಾಸ್ಕೋತಾ ಅವ್ರ ಮನೆ ಮುಂದೆ ಕೂತ್ಕೊಂಡಿದ್ರಂತೆ. ಬೀದಿ ಬದಿಯಲ್ಲಿ ಅಂದರೆ ರಸ್ತೆಯ ಬದಿಯಲ್ಲಿ, ರಸ್ತೆಯ ಅಕ್ಕಪಕ್ಕ, ಆ ರಸ್ತೆಯ ಬದಿಯಲ್ಲಿ ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ರಾಶಿಯಾಗಿ ಬಿದ್ದಿತ್ತು. ಅವ್ರು ಏನು ಇಬ್ಬರು ಕುಂತ್ಕೊಂಡಿದ್ರಲ್ಲ, ಕವಿ ಮತ್ತು ಅವನ ಸ್ನೇಹಿತ ಕೂತ್ಕೊಂಡಿದ್ರಲ್ಲ, ಆ ರಸ್ತೆ ಬದಿ ಏನಾಗಿತ್ತಂದರೆ ಮಾವಿನ ಸಿಪ್ಪೆ, ಮಾವಿನ ತಿಂದು ಹೋಗಿರುವಂಥ ಸಿಪ್ಪೆ ಏನಾಗಿತ್ತಂದರೆ ಗುಂಪು ಗುಂಪಾಗಿ ರಾಶಿ ರಾಶಿಯಾಗಿ ಬಿದ್ದಿತ್ತಂತೆ. ಎಲ್ಲಿ? ರಸ್ತೆಯ ಬದಿಯಲ್ಲಿ. ಆ ರಸ್ತೆ ಬದಿಯಲ್ಲಿನೇ, ಅಂದರೆ ಇವ್ರು ಕುಳಿತುಕೊಂಡಿರುವಂಥ ಮನೆ ಮುಂದೆ ಕೂತ್ಕೊಂಡಿದ್ರಲ್ಲ, ಆ ಮನೆ ಮುಂದಗಡೆ ರಸ್ತೆ ಬದಿಯಲ್ಲಿ ಈ ಥರ ಮಾವಿನ ಹಣ್ಣಿನ ಸಿಪ್ಪೆ ಹಾಕಿದ್ರಂತೆ. ಅವಾಗ ಅವರಿಬ್ಬರು ಮಾತಾಡೋದು ಕುಂತಾಗ ಅಲ್ಲಿಗೊಂದು ಕತ್ತೆ ಬಂದು ಅದನ್ನು ಮೂಸಿ ನೋಡಿ ಹಾಗೆಯೇ ಹೊರಟು ಹೋಯಿತು. ಅವರಿಬ್ಬರು ಮಾತಾಡೋದು ಕೂತಿದ್ರು ಈ ಮಾವಿನ ಹಣ್ಣಿನ ಬಗ್ಗೆ. ಗಾಲಿಬರಿಗೆ, ಉರ್ದು ಕವಿ ಅಂತ ಗಾಲಿಬರಿಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಆದರೆ ಅವನ ಸ್ನೇಹಿತನಿಗೆ ಈ ಮಾವಿನ ಹಣ್ಣಂದರೆ ಅವ್ನಿಗೆ ಇಷ್ಟ ಇದ್ದಿಲ್ಲ, ಆಗ್ತಾ ಇದ್ದಿಲ್ಲ. ಅವರಿಬ್ಬರು ಮಾತಾಡೋದು ಕುಂತಾಗ ಆ ರಸ್ತೆ ಬದಿಯಲ್ಲಿ ಬಿದ್ದಿರುವಂಥ ಮಾವಿನ ಹಣ್ಣಿನ ಸಿಪ್ಪೆಯ ಅಲ್ಲಿ ಏನು ಮಾಡುತ್ತೆ, ಒಂದು ಕತ್ತೆ ಬರುತ್ತೆ. ಆ ಕತ್ತೆ ಬಂದು ಏನು ಮಾಡುತ್ತಾ, ಆ ರಾಶಿ ರಾಶಿಯಾಗಿ ಬಿದ್ದಿರುವಂಥ ಮಾವಿನ ಸಿಪ್ಪೆಯನ್ನು ಮೂಸಿ ನೋಡುತ್ತಾ. ಮೂಸಿ ನೋಡಿ ಅದು ಏನು ಮಾಡ್ತಾ, ಅದನ್ನು ಒಟ್ಟ ತಿನ್ನೋದಿಲ್ಲ. ಆ ಕತ್ತಿ ಮೂಸಿ ನೋಡಿ ಆ ಮಾವಿನ ಹಣ್ಣನ್ನೇ ಬಿಟ್ಟು ಹೋಗಿಬಿಡ್ತೈತಿ, ಅಲ್ಲಿ ತಿನ್ನದೆ ಹೊರಟು ಹೋಯಿತು.
ಇದು ಏನು ಕಪ್ಪಿ ಮೂಸಿ ನೋಡಿ ಹೊರಟು ಹೋಯ್ತಲ್ವಾ, ಇದನ್ನು ಗಾಲಿಬನಿಗೆ ತೋರಿಸಿದ ಅವನ ಸ್ನೇಹಿತ. ಅದನ್ನೇನು ಮಾಡ್ತಾನೆ, ಅಲ್ಲಿ ಗಾಲಿಬ ಮತ್ತು ಅವನ ಸ್ನೇಹಿತ ಕೂತ್ಕೊಂಡು ಕೂತಿದ್ರಲ್ಲ ಮನೆ ಮುಂದೆ ಕಟ್ಟಿ ಮುಂದೆ, ಆ ಕತ್ತಿ ರಾಶಿಯಾಗಿ ಬಿದ್ದಿರುವಂಥ ಮಾವಿನ ಸಿಪ್ಪೆಯನ್ನು ಮೂಸಿ ನೋಡಿ ಹೊರಟು ಹೋಗುವುದನ್ನು ಆ ಗಾಲಿಬನ ಸ್ನೇಹಿತ ಏನು ಮಾಡ್ತಾನ, ಗಾಲಿಬನಿಗೆ ತೋರಿಸ್ತಾನೆ. ನೋಡಿ ಗೆಳೆಯ, ಸ್ನೇಹಿತ ಗಾಲಿಬಂತು ಅಂತ ಉರ್ದು ಕವಿ ತೋರಿಸ್ತಾನೆ. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು ಅಂತ ಹೇಳ್ತಾನೆ. ಅಂಥ ಕತ್ತಿಗೆ ಮಾವಿನನ್ನು ಇಷ್ಟಪಡ್ತಾ ಇಲ್ಲ, ನೀನು ಆ ಮಾವಿನನ್ನು ಇಷ್ಟಪಡ್ತೀಯಲ್ಲಪ್ಪ ಅಂತ ತಿಳ್ಕೊಂಡು ಆ ಸ್ನೇಹಿತ ಏನು ಮಾಡ್ತಾನೆ, ಅವನಿಗೆ ಅಂತ ಲೇವಡಿ ಥರ ಮಾಡ್ತಾನೆ, ಅಸಹ್ಯ ಮಾಡ್ತಾನೆ. ಆ ಕತ್ತೆಗೆ ಇಷ್ಟ ಇಲ್ಲದಿರುವಂಥ ಒಂದು ಮಾವಿನ ಹಣ್ಣನ್ನು ನೀನು ಇಷ್ಟಪಡ್ತಾ ಇದ್ದಿಲ್ಲ ಅಂತ ತನ್ನ ಫ್ರೆಂಡಿಗೆ ಏನು ಮಾಡ್ತಾನೆ, ಆ ಸ್ನೇಹಿತ ಅಲ್ಲಿ ಅವನು ತನ್ನ ಮಂದಿ ಲೇವಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಾಲಿಬ ಉರ್ದು ಕವಿಗಳು ಏನು ಮಾಡ್ತಾರೆ, ಮುಗುಳು ನಗ್ತಾರೆ. ಅವನ ಸ್ನೇಹಿತ ಹೇಳುವುದನ್ನು ನಗುತ್ತಾರೆ. ಅವರು ಕೇಳ್ತಾರೆ, ನಿಜ, ಕರೆಕ್ಟು, ನೀ ಹೇಳ್ತಾ ಇರೋದು ಸತ್ಯ ಇದೆ, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು ಅಂತ ಹೇಳ್ತಾನೆ. ಸ್ನೇಹಿತ, ನೀ ಹೇಳೋದು ಸತ್ಯ ಇದೆ, ಆದರೆ ನನಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ನಿನಗೆ ಮಾವಿನ ಹಣ್ಣು ಇಷ್ಟ ಇರಲಿಕ್ಕಿಲ್ಲ. ಆದರೆ ಕತ್ತೆ ಬಂದು ಮಾವಿನ ಸಿಪ್ಪೆಯನ್ನು ವಾಸನೆ ನೋಡಿ ಹೋಯ್ತಲ್ವಾ, ಮಾವಿನ ಹಣ್ಣು ಅಂದರೆ ಆ ಕತ್ತೆಗೂ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಲ್ಲ, ಇದು ನಿಜ ಅಂತ ಹೇಳ್ಕೊಂಡು ಆ ಉರ್ದು ಕವಿ ಆಗಿರುವಂಥ ಗಾಲಿಬ್ ಅನ್ನುವಂಥ ಸಾಹೇಬ್ರು ಏನು ಮಾಡ್ತಾರೆ, ತನ್ನ ಸ್ನೇಹಿತನ ಜೊತೆ ಮಾತಾಡ್ತಾರೆ. ಇಬ್ಬರು ಸ್ನೇಹಿತರು ಅಥವಾ ಗೆಳೆಯರು ಇಬ್ಬರು ಏನು ಮಾಡ್ತಾ ಇರ್ತಾರೆ, ಈ ಥರವಾದ ಹುಡುಗಾಟವನ್ನು ಆಡುತ್ತಾ ಇದ್ದೀರ ಅಂತ ಈ ಗದ್ಯ ಭಾಗ ನಿಮ್ಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಥರ ಪ್ರತಿಯೊಂದು ಗದ್ಯ ಭಾಗದ ಒಂದು ವಾಕ್ಯವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು, ಪ್ರತಿ ವಾಕ್ಯವನ್ನು ಅರ್ಥವನ್ನು ತಿಳಿದುಕೊಂಡು, ಕೆಳಗಡೆ ಬರ್ತಾ ಇರುವಂಥ ಒಂದೊಂದು ಪ್ರಶ್ನೆಗಳನ್ನು ನೀವು ಉತ್ತರವನ್ನು ಗದ್ಯಾಂಶದಲ್ಲಿ ಹುಡುಕಾಡ್ಕೊತ ಹೋದರೆ ನಿಮ್ಗೆ ಈಜಿ ಉತ್ತರವನ್ನು ಉತ್ತರಿಸ್ಬೋದು. ಮತ್ತು 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಉತ್ತರ ಆಗುವುದಿಲ್ಲವೋ ಫಸ್ಟು ಅದನ್ನು ತೆಗಿಲಿಕ್ಕೆ ನೀವು ಪ್ರಯತ್ನಿಸಬೇಕಾಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಹಾಗಾದರೆ ಪೂರ ಕಥೆಯನ್ನು ಓದ್ಕೊಂಡೇವಿ, ಈ ಕಥೆಯನ್ನು ಅರ್ಥ ಮಾಡ್ಕೊಂಡೇವಿ, ಈ ವಾಕ್ಯವನ್ನು ತಿಳ್ಕೊಂಡ ಮೇಲೆ ಈಗ ನಾವು ಒಂದೊಂದು ಪ್ರಶ್ನೆಗಳಿಗೆ ಹೋಗ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಏನಿದೆ ನೋಡಿಕೊಳ್ಳಿ. ಪ್ರಶ್ನೆ 1, ಮಾವಿನ ಹಣ್ಣಿನ ಸಿಪ್ಪೆ ರಾಶಿಯಾಗಿ ಬಿದ್ದಿದ್ದು ಎಲ್ಲಿ ಅಂತ ಕೊಡಿದ್ದಾನೆ. ನೇರವಾದ ಪ್ರಶ್ನೆ. ಈ ಒಂದನೇ ಪ್ರಶ್ನೆಗೆ ಉತ್ತರ ಗದ್ಯ ಬದಲು ನಿಮ್ಗೆ 1ನೇ ಲೈನ್ದಲ್ಲಿ ಉತ್ತರ ಸಿಗುತ್ತೆ. ನೋಡ್ಕೊಳ್ಳಿ, ಮಾವಿನ ಹಣ್ಣಿನ ಸಿಪ್ಪೆ ರಾಶಿಯಾಗಿ ಬಿದ್ದಿತ್ತು ಎಲ್ಲಂದ್ರೆ ಬಿಸಿಲು ಮಚ್ಚಿನ ಮೇಲೆ. ಆ ಬಿಸಿಲಿನ ಮ್ಯಾಲೆ ಬಿದ್ದಿತ್ತಂತೆ, ಗದ್ಯ ಭಾಗದಲ್ಲಿ ಮ್ಯಾಲೆ ಬಿದ್ದದಂತ ಅವನು ಕೊಟ್ಟಿಲ್ಲ ಅಂದರೆ ಈ ಆಯ್ಕೆ ತಪ್ಪು. ಮಾವಿನ ಹಣ್ಣಿನ ಸಿಪ್ಪೆ ರಾಶಿಯಾಗಿ ಬಿದ್ದಿತ್ತು ಸ್ನೇಹಿತನ ಮನೆಯಲ್ಲಿ ಅಂತ ಗಾಲಿಬ್ ಅನ್ನುವಂಥ ಉರ್ದು ಕವಿ ಇದ್ನಲ್ಲ, ಅವರ ಸ್ನೇಹಿತನ ಅವ್ರ ಮನೆಯಲ್ಲಿ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ. ಮಾವಿನ ಹಣ್ಣಿನ ಸಿಪ್ಪೆ ರಾಶಿಯಾಗಿ ಬಿದ್ದಿದ್ದು ಕತ್ತೆಯ ಎದುರಲ್ಲ. ಈ ವಾಕ್ಯನೂ ತಪ್ಪಾಗಿದೆ. ಗದ್ಯ ಭಾಗದಲ್ಲಿನೇ ಈ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ವಾಪಸ್ ಈ ಪ್ರಶ್ನೆಯನ್ನು ಓದಿದ ತಕ್ಷಣ ನೀವು ಗದ್ಯ ಭಾಗದಲ್ಲಿ ಎಲ್ಲಿದೆ ಅಂತ ಹುಡುಕಾಡಿದಾಗ ಪರ್ಫೆಕ್ಟಾಗಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಮಾವಿನ ಹಣ್ಣಿನ ಸಿಪ್ಪೆ ರಾಶಿ ಬಿದ್ದಿದ್ದು ಎಲ್ಲಂದರೆ ಬೀದಿ ಬದಿಯಲ್ಲಿ, ರಸ್ತೆಯ ಬದಿಯಲ್ಲಿ ಅಂತ ಗದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಅಂದರೆ ಸರಿಯಾದ ಆಯ್ಕೆಯಲ್ಲಿ 3 ಸರಿಯಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ಗದ್ಯ ಭಾಗವನ್ನು ಅರ್ಥ ಮಾಡಿಕೊಂಡ ಮೇಲೆ ಪ್ರತಿ ಗದ್ಯಾಂಶಕ್ಕೆ ಸಂಬಂಧಪಟ್ಟಂಥ 5 ಪ್ರಶ್ನೆ ಇರ್ತಾವಲ್ಲ, ಒಂದು ಪ್ರಶ್ನೆ ಓದಬೇಕು, ಅದು ಗದ್ಯ ಭಾಗದಲ್ಲಿ ಎಲ್ಲಿ ಬರ್ತಾ ಇದೆ ಅಂತ ನೀವು ನೋಡಿಕೊಂಡ್ರೆ ಈಸಿಯಾಗಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 2 ಏನಿದೆ ನೋಡಿಕೊಳ್ಳಿ. ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನಲ್ಲಿ ಕುಳಿತು ಏನು ಮಾಡ್ತಾ ಇದ್ರು? ಆ ಉರ್ದು ಕವಿಯಾಗಿರುತ್ತ ಗಾಲಿಬರು ಮತ್ತು ಅವನ ಸ್ನೇಹಿತರು ಆ ಬಿಸಿಲು ಮಚ್ಚಿನಲ್ಲಿ ಕೂತ್ಕೊಂಡಿದ್ದಲ್ಲ, ಇಬ್ಬರು ಜೊತೆಯಾಗಿ ಕುಂತು ಏನು ಮಾಡಕತ್ತಿದ್ರು? ಇಬ್ಬರು ಕೂಡ ಮಾವಿನ ಹಣ್ಣು ತಿಂತಿದ್ರಂತ ಗದ್ಯ ಬದಲು ಏನೋ ಕೊಟ್ಟಾರ. ಸ್ನೇಹಿತ ಮತ್ತು ಆ ಗಾಲಿಬನು ಅಂತ ಉರ್ದು ಕವಿಗಳು ಕೂಡ್ಕೊಂಡು ಮಾವಿನ ಹಣ್ಣು ತಿನ್ಕೋತ ಮನೆ ಮುಂದೆ ಕೊಟ್ಟಾರಂತ ಗದ್ಯ ಭಾಗದಲ್ಲಿ ಕೊಟ್ಟಿಲ್ಲ. ಅಂದರೆ ಈ ಆಯ್ಕೆ ಹೋಯ್ತು. ಗಾಲಿಬನು ಅಂತ ಉರ್ದು ಕವಿಗಳು ಮತ್ತು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನಲ್ಲಿ ಕುಳಿತುಕೊಂಡು ಪದ್ಯ ಓದ್ತಾ ಇದ್ರು, ಪದ್ಯಗಳನ್ನು ಓದ್ತಾ ಇದ್ರು ಅಂತ ಏನು ಗದ್ಯ ಭಾಗದಲ್ಲಿ ಕೊಟ್ಟರಂದ್ರೆ ಈ ಆಯ್ಕೆ ತಪ್ಪು.
4ನೇ ಆಯ್ಕೆ ನೋಡ್ರಿ, ಮಾವಿನ ಹಣ್ಣನ್ನು ಮೂಸಿ ನೋಡುತ್ತಿದ್ರಂತೆ. ಗಾಲಿಬ್ ಅವರು ಉರ್ದು ಕವಿಗಳು ಮತ್ತು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನ ಕುಳಿತುಕೊಂಡು ಮಾವಿನ ಹಣ್ಣನ್ನು ಮೂಸಿ ನೋಡ್ತಿದ್ರು ಅಂತ ಗದ್ಯ ಬದಲು ಕೊಟ್ಟಿಲ್ಲಂದ್ರೆ ಈ ಆಯ್ಕೆ ತಪ್ಪು. ಫಸ್ಟ್ ವಿದ್ಯಾರ್ಥಿಗಳು ಯಾವ ಆಯ್ಕೆಯೂ ಆಗುವುದಿಲ್ಲವೋ ಅದನ್ನು ಮೊದಲು ತೆಗೆದು ಬಿಡಿ. ಇನ್ನು ಸರಿಯಾದ ಉತ್ತರ ಯಾವುದು ನಿಮ್ಗೆ ಸರಿ ಅನಿಸುತ್ತೋ ವಾಪಸ್ ಗದ್ಯ ಭಾಗದಲ್ಲಿ ಹೋಗಿ ಉತ್ತರ ಹುಡುಕ್ಯಾಡ್ರಿ, ನಿಮ್ಗೆ ಸರಿ ಉತ್ತರ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಗಾಲಿಬನು ತನ್ನ ಸ್ನೇಹಿತನ ಜೊತೆ ಬಿಸಿಲು ಮಚ್ಚಿನಲ್ಲಿ ಕುಳಿತು ಸ್ನೇಹಿತನ ಜೊತೆ ಮಾತನಾಡುತ್ತಿದ್ದ ಅಂತ ಗದ್ಯ ಭಾಗ ಇರುವುದರಿಂದ ಸರಿಯಾದ ಆಯ್ಕೆಯಲ್ಲಿ 3ನೇದು ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಪ್ರತಿಯೊಂದು ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ಆ ಪ್ರಶ್ನೆಗೆ ಆಯ್ಕೆಗಳಲ್ಲಿ ಯಾವ ಆಯ್ಕೆ ಆಗೋದು ತೆಗಿಬೇಕು. ನೆಕ್ಸ್ಟ್ ಗದ್ಯ ಭಾಗದಲ್ಲಿ ಯಾವ ಉತ್ತರ ಎಲ್ಲಿ ಬರ್ತಾ ಇದೆ ಅಂತ ನೀವು ತಿಳ್ಕೊಂಡ್ರೆ ನೀವು ಗದ್ಯ ಭಾಗದಲ್ಲಿ ಕೂಡ ಹೆಚ್ಚು ಅಂಕವನ್ನು ಪಡೆದುಕೊಳ್ಬೋದು ಅಂತ ಹೇಳುತ್ತಾ, ನಮ್ಮ ಒಂದು ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಬಗ್ಗೆ ನೀವು ಏನಾದರೂ ತಿಳ್ಕೋಬೇಕು, ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಏನಾದರೂ ತಿಳ್ಕೋಬೇಕು, ಬೇಸಿಗೆ ಕ್ಲಾಸಸ್ಗಳ ಬಗ್ಗೆ ಏನಾದರೂ ತಿಳ್ಕೋಬೇಕಾಗಿತ್ತಂದರೆ 9449771212 ನಂಬರಿಗೆ ಕರೆ ಮಾಡಿ, 99002062 ನಂಬರ್ಗೆ ಕಾಲ್ ಮಾಡಿದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಇರ್ಬೋದು, ಬೇಸಿಗೆ ತರಬೇತಿ ಶಿಬಿರಗಳ ಬಗ್ಗೆ ನಾವು ನಿಮ್ಗೆ ತಿಳಿಸ್ಕೊಳ್ಳಿಕ್ಕೆ ಸಹಾಯವಿದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. 3ನೇ ಪ್ರಶ್ನೆ ಕೊಡೋದಕ್ಕಿಂತ ಮುಂಚೆ ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಭಾಳಷ್ಟು ದಿನಗಳಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆ ಇರುವಂಥ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ನವೋದಯ ಶಾಲೆ, ಕಿತ್ತೂರು ಕನ್ಯಾ ವಸತಿ ಶಾಲೆಗಳಿಗೆ ತರಬೇತಿಯನ್ನು ಕೊಟ್ಟು ಭಾಳಷ್ಟು ವಿದ್ಯಾರ್ಥಿಗಳನ್ನು ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕವನ್ನು ಪಡಿಸಿ ಆ ಶಾಲೆಗೆ ಆಯ್ಕೆ ಮಾಡುವಂಥ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯು ಕೂಡ ಒಂದಂತ ಹೇಳಲಿಕ್ಕೆ ನಮ್ಗೆ ಖುಷಿ ಅನ್ನಿಸ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ತರಬೇತಿಯನ್ನು ಪಡೆದುಕೊಂಡು ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರುವಂಥ ಸೈನಿಕ ಶಾಲೆ, ಮಿಲಿಟರಿ ಶಾಲೆ, ನವೋದಯ ಶಾಲೆ, ಕಿತ್ತೂರು ಸೈನಿಕ ಶಾಲೆಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ಆಗಿರುವಂಥ ಕಳೆದ ವರ್ಷ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಗಳಲ್ಲಿ ಈ ಸೈನಿಕ ಶಾಲೆಗಳಲ್ಲಿ ಆಲ್ ಇಂಡಿಯಾದಲ್ಲಿ ನಾವು ರ್ಯಾಂಕಿಂಗ್ ನೋಡಿಕೊಂಡಾಗ ಒಟ್ಟು 300 ಅಂಕಕ್ಕೆ 279 ಅಂಕವನ್ನು ಪಡೆದುಕೊಂಡಿದ್ದಾರೆ, 268 ಅಂಕವನ್ನು ಪಡೆದುಕೊಂಡಿದ್ದಾರೆ, 266 ಅಂಕವನ್ನು ಪಡೆದರೆ 266. ಈ ಥರ ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಸೈನಿಕ ಶಾಲೆಗಳ ಆಯ್ಕೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟು ಸ್ಟೂಡೆಂಟಲ್ಲಿ ನಮ್ಮದಲ್ಲಿ 99% ವಿದ್ಯಾರ್ಥಿಗಳು ಕ್ವಾಲಿಫೈಡ್ ಆಗಿದ್ದಾರೆ ನಮ್ಮ ತರಬೇತಿ ಕೇಂದ್ರದಲ್ಲಿ. 58 ವಿದ್ಯಾರ್ಥಿಗಳು 230ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡು ಇವತ್ತು ಸೈನಿಕ ಶಾಲೆಗಳಲ್ಲಿ ತಮಗೆ ಬೇಕಾದ ಸೈನಿಕ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಹೋಗ್ತಾ ಇದ್ದಾರೆ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು 86 ವಿದ್ಯಾರ್ಥಿಗಳು 200ಕ್ಕಿಂತ ಹೆಚ್ಚು ಅಂಕವನ್ನು ಪಡೆದುಕೊಂಡಿದ್ದಾರೆ. ಬರೀ ಕರ್ನಾಟಕದ ಸೈನಿಕ ಶಾಲೆಗಳಿಗೆಲ್ಲ, ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ ಈ ಥರ ಬೇರೆ ಬೇರೆ ರಾಜ್ಯಗಳಿಗೆ ಮಕ್ಕಳು ಆಯ್ಕೆ ಮಾಡಿಕೊಂಡು ಇವತ್ತು ಸೈನಿಕ ಶಾಲೆಯಲ್ಲಿ ಓದ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಪಾಲಕರೇ ಈ ಥರ ಒಂದು ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಿಂದ ಪ್ರತಿ ವರ್ಷ ಸೈನಿಕ ಶಾಲೆಗಳಲ್ಲಿ ಮತ್ತು ನವೋದಯ ಶಾಲೆಗಳಲ್ಲಿ ಅತಿ ಹೆಚ್ಚು ಫಲಿತಾಂಶ ಕೊಡುವ ಸಂಸ್ಥೆಗಳಲ್ಲಿ ನಮ್ಮದು ಒಂದು ಅಂತ ಹೇಳ್ಬೋದು. ಆದ್ದರಿಂದ ನಿಮ್ಮ ಒಂದು ಕನಸು ನಮ್ಮ ಮಕ್ಕಳು ಸೈನಿಕ ಶಾಲೆ ಸೇರಿಸಬೇಕು, ನವೋದಯ ಶಾಲೆ ಸೇರಿಸಬೇಕು, ಮಿಲಿಟರಿ ಶಾಲೆ ಸೇರಿಸಬೇಕಂತ ಕನಸನ್ನು ಹೊತ್ಕೊಂಡಿರುವಂಥ ಪಾಲಕರಿದ್ದರೆ ಈ ಒಂದು ಬೇಸಿಗೆ ತರಬೇತಿ ಪ್ರವೇಶ ಪ್ರಾರಂಭವಾಗಿದ್ದಾವೆ. ದಯವಿಟ್ಟು ಒಂದು ಬಾರಿ ನಮ್ಮ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಮಕ್ಕಳಿಗೆ ಒಂದು ಮೂಲ ಸೌಲಭ್ಯ ಹೊಂದುವಂಥ ತರಬೇತಿ ಕೇಂದ್ರದಲ್ಲಿ ಇದೆಯೋ ಇಲ್ಲ ಅಂತ ನೋಡಿಕೊಂಡು ನೀವು ಪ್ರವೇಶನ ಪಡ್ಕೊಂಡ್ರೆ ನಾಳೆ ಏಪ್ರಿಲ್ದಲ್ಲಿ ನಡೀತಾ ಇರುವಂಥ ಕ್ಲಾಸಸ್ಗೆ ನೀವು ಜಾಯ್ನ್ ಆಗ್ಬೋದು. ಅದೇ ಥರ ಸಾಕಷ್ಟು ದಿನಗಳಿಂದ ಪಾಲಕರ ಕನಸಾಗಿರುವಂತಹ ಧಾರವಾಡದಲ್ಲಿ ನಮ್ಮ ತರಬೇತಿ ಕೇಂದ್ರ ಓಪನ್ ಮಾಡಬೇಕಂತ ಪಾಲಕರು ಭಾಳಷ್ಟು ಕೇಳ್ತಾ ಇದ್ರು. ಅದನ್ನು ವಿಕ್ಟರಿ ಚಾಲೆಂಜ್ ಅಂತ ನಾವು ಧಾರವಾಡದಲ್ಲಿ ಕೂಡ ನಮ್ಮ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದ್ದೇವೆ. ದಯವಿಟ್ಟು ಪಾಲಕರು ಒಂದು ಬಾರಿ ನಮ್ಮ ಧಾರವಾಡ ಬ್ರ್ಯಾಂಚ್ಗೆ ಹೋಗಿ ನಿಮ್ಮ ಮಕ್ಕಳಿಗೆ ಮೂಲ ಸೌಲಭ್ಯ ಹೊಂದಿರುವಂಥ ತರಬೇತಿ ಅಲ್ಲಿನೂ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಒಂದು ಬಾರಿ ಭೇಟಿ ಕೊಟ್ಟು ನೀವು ಧಾರವಾಡದಲ್ಲಿ ಕೂಡ ನೀವು ಪ್ರವೇಶನ ಪಡ್ಕೋಬೋದು ಅಂತ ಹೇಳುತ್ತಾ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ 3. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗದು, ಇಲ್ಲಿ ಕತ್ತೆ ಎಂದರೆ ಅಂತ ಕೇಳ್ತಾ ಇದ್ದಾರೆ. ನೋಡು, ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗೋದು. ಅವರಿಬ್ಬರು ಉರ್ದು ಕವಿ ಅಂತ ಗಾಲಿಬರು ಮತ್ತು ಅವರ ಸ್ನೇಹಿತರು ಇಬ್ಬರು ಮನೆ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತನಾಡುವ ಸಮಯದಲ್ಲಿ ಆ ದಾರಿಯಲ್ಲಿ ಏನಾಗಿರುತ್ತೆ, ಈ ಮಾವಿನ ಸಿಪ್ಪೆ ರಾಶಿ ರಾಶಿಯಾಗಿ ಬಿದ್ದಿರುತ್ತೆ. ಆ ಮಾವಿನ ಸಿಪ್ಪೆ ಬಗ್ಗೆ ಇಬ್ಬರು ಮಾತಾಡ್ತಾ ಇರ್ತಾರೆ, ಜೋಕ್ ಮಾಡ್ತಾ ಇರ್ತಾರೆ, ಇಬ್ಬರು ಫ್ರೆಂಡ್ಸು. ಆ ಸಮಯದಲ್ಲಿ ಒಂದು ಕತ್ತೆ ಬರುತ್ತೆ.
ರಾಶಿ ರಾಶಿಯಾಗಿ ಬಿದ್ದಿರುವಂಥ ಸಿಪ್ಪೆ ಹತ್ರ ಬಂದು ಕತ್ತೆ ಅದನ್ನು ಮೂಸಿ ನೋಡುತ್ತೆ. ಮೂಸಿ ನೋಡಿ ಆದರೆ ಆ ಕತ್ತೆಯ ಮಾವಿನ ಹಣ್ಣು ತಿನ್ನುವುದಿಲ್ಲ. ಮೂಸಿ ನೋಡಿ ಹಾಗೇ ಹೊರಟು ಹೋಗುವುದನ್ನು ಗಾಲಿಬನ ಸ್ನೇಹಿತನಾಗಿರುತ್ತ ನೋಡಿಕೊಂಡು ಗಾಲಿಬರಿಗೆ ಹೇಳ್ತಾರೆ ಅಲ್ಲಿ ಅಂತ ಗದ್ಯ ಬದಲು ಕೊಟ್ಟಿದ್ದಾರೆ. ಹಾಗಾದರೆ ನೋಡು, ಕತ್ತೆಗೂ ಮಾವಿನ ಹಣ್ಣಂದರೆ ಆಗೋದು ಅಂತ ಸ್ನೇಹಿತ ಗಾಲಿಬರಿಗೆ ಹೇಳ್ತಾರೆ. ಹಾಗಾದರೆ ಇಲ್ಲಿ ಕತ್ತೆ ಅಂದರೆ ಇದೊಂದು ಮೂರ್ಖ ಪ್ರಾಣಿ, ಹೊರೆ ಹೊರುವ ಪ್ರಾಣಿ, ಸದಾ ಹಸಿದಿರುವ ಪ್ರಾಣಿ, ಕಷ್ಟಪಟ್ಟು ದುಡಿಯುವ ಪ್ರಾಣಿ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನು ಓದಿ ಕಥೆಯನ್ನು ಅರ್ಥ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಒಂದಿಷ್ಟು ಆಯ್ಕೆಯನ್ನು ನೇರವಾಗಿ ತೆಗಿಬಹುದು. ಹೊರೆ ಹೊರುವ ಪ್ರಾಣಿ ಅಂತದ್ದು ಆಗುವುದಿಲ್ಲ. ಸದಾ ಹಸಿದಿರುವಂಥ ಪ್ರಾಣಿ ಅಂತ ಗದ್ಯ ಭಾಗದಲ್ಲಿ ಹೇಳಿಲ್ಲ. ಗದ್ಯ ಭಾಗವನ್ನು ಪೂರ ತಿರುಳನ್ನು ಆ ಗದ್ಯಾಂಶವನ್ನು ಅರ್ಥ ಮಾಡಿಕೊಂಡಾಗ ನಮ್ಗೆ ಅನಿಸ್ತಾ ಇದೆ ಕತ್ತೆಗೂ ಮಾವಿನ ಹಣ್ಣೆಂದರೆ ಆಗೋದು. ಇಲ್ಲಿ ಕತ್ತೆ ಅಂದರೆ ಇದು ಕಷ್ಟಪಟ್ಟು ದುಡಿಯೋ ಪ್ರಾಣಿ ಅಲ್ಲ, ಇದು ಒಂದು ಮೂರ್ಖ ಪ್ರಾಣಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಕತ್ತೆಗೇನು ಗೊತ್ತ್ರಿ, ಕಸ್ತೂರಿಯ ವಾಸನೆ. ಆ ಮಾವಿನ ಹಣ್ಣಿನ ಬಗ್ಗೆ ಕತ್ತೆಗೇನು ಗೊತ್ತು, ತಿಂದರೆ ಗೊತ್ತಾಗ್ತಾ ಇತ್ತು. ಬರೀ ಮೂಸೆ ನೋಡಿ ಹೊರಟು ಹೋಗ್ಯದಂದ್ರೆ ಅದೊಂದು ಮೂರ್ಖ ಪ್ರಾಣಿ ಅಂತ ನಾವು ಉತ್ತರವನ್ನು ಉತ್ತರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಗದ್ಯಾಂಶದಲ್ಲಿ 20 ಪ್ರಶ್ನೆಗಳಲ್ಲಿ 16 ಪ್ರಶ್ನೆ ಸರಳವಾಗಿರ್ತವೆ. ಸ್ವಲ್ಪ 4 ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳು ಅಂಥ ಪ್ರಶ್ನೆಗಳನ್ನು ನೀವು ಯೋಚನೆ ಮಾಡಿ ಉತ್ತರಿಸ್ಬೇಕಂತ ಹೇಳುತ್ತಾ ಈ 3ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇ ಆಯ್ಕೆ ಸರಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತಾ ನೆಕ್ಸ್ಟ್ ಪ್ರಶ್ನೆ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 4ನೇ ನೋಡ್ರಿ, ನಿಜ ಅಂದರೆ ಗಾಲಿಬರು ತನ್ನ ಸ್ನೇಹಿತಿಗೆ ಹೇಳ್ತಾರೆ, ನಿಜ ಕತ್ತೆಗೆ ಮಾವಿನ ಹಣ್ಣೆಂದರೆ ಆಗೋದು ಅಂತ ಹೇಳ್ತಾರೆ. ಗಾಲಿಬರು, ಉರ್ದು ಕವಿ ಗಾಲಿಬರು ಏನು ಮಾಡ್ತಾರೆ, ತನ್ನ ಸ್ನೇಹಿತಿಗೆ ಹೇಳ್ತಾರೆ ಏನಂದರೆ, ಹೌದು ನೀ ಹೇಳೋದು ಸತ್ಯ, ಆದರೆ ಕತ್ತೆಗೆ ಮಾವಿನ ಹಣ್ಣೆಂದರೆ ಆಗೋದು, ಈ ಮಾತಿನ ಅರ್ಥ ಏನು ಅಂತ ಕೇಳ್ತಾ ಇದ್ದೀನಿ. ಈ ಥರ ಅರ್ಥ ಅಂತ ನಿಮಗೆ 2 ಕ್ವಶನ್ ಕೇಳ್ತಾರೆ ನವೋದಯದಲ್ಲಿ ಗದ್ಯಾಂಶ ಮೇಲೆ. 1ನೇ ಆಪ್ಷನ್ ಪ್ರಾಣಿಗಳಿಗೆ ಮಾವಿನ ಹಣ್ಣೆಂದರೆ ಆಗೋದು. 2ನೇದ್ದು ಜಾಣರಿಗೆ ಮಾವಿನ ಹಣ್ಣೆಂದರೆ ರುಚಿಸದು. 3ನೇದ್ದು ಮೂರ್ಖರಿಗೆ ಮಾವಿನ ಹಣ್ಣೆಂದರೆ ಆಗೋದು. ಅದು ಒಂದು ಯಾವಾಗಲೂ ಹಸುವಿನ ಪ್ರಾಣಿ ಅಂತ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ಕಥೆಯ ತಿರುಳನ್ನು ನಾವು ಅರ್ಥ ಮಾಡಿಕೊಂಡಾಗ, ಕಥೆಯನ್ನು ನಾವು ಚೆನ್ನಾಗಿ ತಿಳಿದುಕೊಂಡಾಗ ಇಂತಹ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರವನ್ನು ಉತ್ತರಿಸ್ಬೋದು. ಏನು ಪ್ರಶ್ನೆ ನೋಡ್ರಿ, ಇಲ್ಲಿ ಉರ್ದು ಕವಿಯಾಗಿಂತ ಗಾಲಿಬನಿಗೂ ಮತ್ತು ಅವರ ಸ್ನೇಹಿತರಿಗೆ ಇಬ್ಬರಿಗೆ ನಡೆದಿರುತ್ತೆ. ಅಲ್ಲಿಬ್ಬರಿಗೆ ಏನಾಗುತ್ತೆ, ಒಂಥರ ಹಾಸ್ಯದಲ್ಲಿ ಜೋಕ್ ಮಾಡ್ಕೋತ ಮನೆ ಮುಂದೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಸಮಯದಲ್ಲಿ ರಾಶಿಯಾಗಿ ಬಿದ್ದಿರುವಂಥ ಸಿಪ್ಪೆಯನ್ನು ಬೆಲ್ಲಿ ಏನು ಮಾಡ್ತೇವೆ, ಒಂದು ಕತ್ತೆ ಬರುತ್ತೆ. ಕತ್ತೆ ಅದು ಮೂಸಿ ನೋಡಿ ವಾಪಸ್ ಹೋಗುವುದನ್ನು ಸ್ನೇಹಿತ ನೋಡಿಕೊಂಡು ಗಾಲಿಬರಿಗೆ ಹೇಳ್ತಾರೆ, ನೋಡು ಮಾವಿನ ಹಣ್ಣಂದರೆ ಕತ್ತೆಗೆ ನೀ ಇಷ್ಟ ಇಲ್ಲ ಅಂದ್ರೆ ನೀನು ಹೆಂಗೆ ಇಷ್ಟಪಟ್ಟಿ ಅಂತ ಅಲ್ಲಿ ಆಸೆ ಮಾಡುವ ಸಮಯದಲ್ಲಿ ಉರ್ದು ಕವಿ ಗಾಲಿಬ್ ಏನು ಮಾಡ್ತಾನೆ, ತನ್ನ ಸ್ನೇಹಿಗೆ ಹೇಳ್ತಾನೆ, ನಿಜ ಕತ್ತೆಗೆ ಮಾವಿನ ಹಣ್ಣೆಂದರೆ ಆಗೋದು ಅಂತ ಲಾಸ್ಟ್ ಗದ್ಯ ಬದಲು ಲಾಸ್ಟ್ ಲೈನಲ್ಲಿ ಹೇಳ್ತಾ ಇದ್ದ ನೋಡಿ. ನೀವು ಅರ್ಥ ಮಾಡಿಕೊಂಡಾಗ ಇದರಾಗ ಒಂದಿಷ್ಟು ಆಯ್ಕೆಯನ್ನು ತೆಗಿಬೋದು. ಅದು ಒಂದು ಯಾವಾಗಲೂ ಹಸುವಿನ ಪ್ರಾಣಿ, ಯಾವಾಗಲೂ ಹಸುದಿರುವಂಥ ಕತ್ತೆ ಅನ್ನೋದು ಇದು ಆಯ್ಕೆದಲ್ಲಿ ಆಗೋದಿಲ್ಲ. ಗದ್ಯ ಭಾಗದಲ್ಲಿ ಇದ್ರ ಬಗ್ಗೆ ಕತ್ತೆ ಬಗ್ಗೆ ಭಾಳ ಹಸುವಿಂದ ಇರುತ್ತೆ, ಪದೇ ಪದೇ ಅದು ತಿಂತಾ ಇದೆ ಅಂತ ಹೇಳಿಲ್ಲ, ಇದು ಆಯ್ಕೆ ಹೋಯಿತು. ಪ್ರಾಣಿಗಳಿಗೆ ಮಾವಿನ ಹಣ್ಣೆಂದರೆ ಆಗೋದು, ಯಾವುದಾದ್ರೂ ನಿಮ್ಗೇನು ಗದ್ಯ ಪದ ಹೇಳಿದಾರನೋ, ಒಟ್ಟ ಪ್ರಾಣಿಗಳು ಈ ಮಾವಿನ ಹಣ್ಣು ತಿನ್ನುವುದಿಲ್ಲ ಅಂತ ಏನಾದರೂ ಗದ್ಯ ಪದ ಹೇಳಿದಾರನೋ ಇಲ್ಲ, ಈ ಆಯ್ಕೆನೂ ಹೋಗ್ಬಿಡ್ತು. ಜಾಣರಿಗೆ ಮಾವಿನ ಹಣ್ಣೆಂದರೆ ರುಚಿಸದು ಅಂದರೆ ಇಷ್ಟ ಇಲ್ಲ ಅಂತ, ರುಚಿ ಬರಲ್ಲ ಅಂತವ್ರು. ಯಾರಿಗೆ? ಜಾಣರಿಗೆ. ಇಲ್ಲ, ಜಾಣರಿಗೆ ಮಾವಿನ ಹಣ್ಣೆಂದರೆ ರುಚಿಸಲು ರುಚಿ ಇದೆ ಅಂತ ಹೇಳ್ಬೋದು. ಆದರೆ ಯಾಕೊಬ್ಬ ಕವಿಯನ್ನು ಇಷ್ಟಪಡ್ತಾ ಇದ್ದಾನೆ, ಈ ಆಯ್ಕೆನೂ ತಪ್ಪಾಗುತ್ತೆ. ಹಾಗಾದ್ರೆ ನೋಡ್ಕೊಳ್ರಿ, ನಿಜ ಕತ್ತೆಗೆ ಮಾವಿನ ಹಣ್ಣೆಂದರೆ ಆಗೋದು ಅಂತ ಉರ್ದು ಕವಿಯಾಗಿರುವಂಥ ಗಾಲಿಬರ್ ಹೇಳ್ತಾ ಇದೆ. ಹಂಗಂದ್ರೆ ಅವ್ರ ಪ್ರಕಾರ ಮೂರ್ಖರಿಗೆ ಮಾವಿನ ಹಣ್ಣೆಂದರೆ ಇಷ್ಟ ಇಲ್ಲ, ಅವನ ಸ್ನೇಹಿತನೂ ಕೂಡ ಮೂರ್ಖನೇ ಇದ್ದಾನೆ ಅಂತ ಅವರು ಅಲ್ಲಿ ಹಾಸ್ಯ ಮಾಡ್ತಾ ಇದ್ದಾರೆ. ಕತ್ತೆನೂ ಒಂದು ಮೂರ್ಖ ಪ್ರಾಣಿ, ಅದಕ್ಕೂ ಇಷ್ಟ ಇಲ್ಲ ಮಾವಿನ ಹಣ್ಣಂದರೆ ಅಂತ ಅವರ ಫ್ರೆಂಡಿಗೆ ಏನು ಮಾಡ್ತಾಯಿದ್ದಾರೆ, ಅವರು ಲೇವಡಿ ಮಾಡ್ತಾಯಿದ್ದಾರೆ, ಅಸಹ್ಯ ಮಾಡ್ತಾಯಿದ್ದಾರೆ, ಜೋಕ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಇಲ್ಲಿ
ಉರ್ದು ಕವಿ ಅಂತ ಗಾಲಿಬರ ಪ್ರಕಾರ ಕತ್ತೆಗೆ ಮಾವಿನ ಹಣ್ಣಂದರೆ ಆಗೋದು, ಈ ಮಾತಿನ ಅರ್ಥ ಮೂರ್ಖರಿಗೆ ಮಾವಿನ ಹಣ್ಣಂದರೆ ಇಷ್ಟ ಇಲ್ಲ ಅನ್ನೋದು ಇದರ ಅರ್ಥ ಆಗ್ತಾ ಇದೆ. 3 ಆಯ್ಕೆಗಳು ಮೊದಲೇ ಹೋಗ್ತವೆ. ಇದು ಸಮೀಪದ ಉತ್ತರ. ಆ ಕ್ವಶನ್ಗೆ ಸರಿಯಾದ ಉತ್ತರ ಅಂದರೆ ಸಿ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ಥರ ಪ್ರತಿ ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ನೀವು ಉತ್ತರಲಿಕ್ಕೆ ಪ್ರಯತ್ನಿಸ್ರಿ. ಅದ್ರ ಜೊತೆಗೆ ಏನಾಗ್ತಾ ಇದೆ, ಪ್ರತಿ ವರ್ಷ ನಮ್ಮ ಈ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ಈ ಬೇಸಿಗೆ ತರಬೇತಿ ಶಿಬಿರ ಅಂತ ಇರುತ್ತೆ. ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ, ಮೇ 25 ಮುಗಿಯುತ್ತೆ. ಇದು ನಾವು ಬೇಸಿಗೆ ತರಬೇತಿ ಶಿಬಿರ ಯಾರಿಗೆ ಮಾಡ್ತಾ ಇದ್ದೀವಿ ಅಂದರೆ ವಿಶೇಷವಾಗಿ ಈಗ ಆಲ್ರೆಡಿ ವಿದ್ಯಾರ್ಥಿಗಳು ತರಬೇತಿಯನ್ನು ಪಡೆದುಕೊಂಡು 6ನೇ ತರಗತಿ, 7ನೇ ತರಗತಿ, 8, 9, 10ನೇ ತರಗತಿಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದ್ತಾ ಇದ್ದಾರೆ. ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋಗಿರೋಂಥ ವಿದ್ಯಾರ್ಥಿಗಳಿಗೆ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು ಪ್ಲಸ್ ಗ್ರಾಮರು ಇಂಗ್ಲೀಷ್ ಮಾಧ್ಯಮದಲ್ಲಿ ಅವ್ರು ಓದ್ರಿಂದ ಸ್ವಲ್ಪ ಕಠಿಣ ಆಗ್ತಾ ಇದೆ ಅಂತ ಪ್ರತಿ ಪಾಲಕರು ಒಂದು ಪಾಲಕರ ಸಭೆ ಕರೆದಾಗ ಹೇಳ್ತಾರೆ. ಸರ್, ನಮ್ಮ ಮಕ್ಕಳು ಆಲ್ರೆಡಿ ಮೊರಾರ್ಜಿಯಲ್ಲಿ ಓದ್ತಾ ಇದ್ದಾರೆ, ಆದರ್ಶದಲ್ಲಿ ಓದ್ತಾ ಇದ್ದಾರೆ, ನವೋದಯಲ್ಲಿ ಓದ್ತಾ ಇದ್ದಾರೆ, ಇಲ್ಲ ಯಾವುದಾದ್ರೂ ಪ್ರೈವೇಟ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಈ ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಹೋದಾಗ ಸ್ವಲ್ಪ ನಮಗೆ ಇಂಗ್ಲೀಷ್ದಲ್ಲಿ ಮಕ್ಕಳಿಗೆ ಸೈನ್ಸ್ ಅರ್ಥ ಆಗ್ತಾ ಇಲ್ಲ, ಗ್ರಾಮರ್ ಬರ್ತಾ ಇಲ್ಲ, ನಮಗೆ ಮ್ಯಾಥ್ಸ್ ಇಂಗ್ಲೀಷ್ನಲ್ಲಿ ಅರ್ಥ ಆಗೋದಿಲ್ಲ ಅನ್ನೋ ಸಲುವಾಗಿ ಪಾಲಕರ ಒಂದು ಮೇರೆಗೆ ಏನು ಮಾಡ್ತಿದ್ದೀವಿ, ನಾವು ಈಗ ಪ್ರತಿ ವರ್ಷ ಬೇಸಿಗೆ ತರಬೇತಿ ಶಿಬಿರನ್ನು ಮಾಡ್ತಾಯಿದ್ದೀವಿ. ಯಾವ ಮಕ್ಕಳಿಗೆ ನಾವು ಮಾಡ್ತಾಯಿದ್ದೇವೆ ಅಂತಂದರೆ, ಇಲ್ಲಿ 6ನೇ ತರಗತಿ, 7, 8, 9 ಮತ್ತು SSLC ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮದ 2 ವಿದ್ಯಾರ್ಥಿ ಮಾಡ್ತೇವೆ. ಈ ಒಂದು ಬೇಸಿಗೆ ತರಬೇತಿ ಶಿಬಿರದ ಈ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಕ್ಯಾಂಪಸನ್ನು ರೆಡಿ ಮಾಡಿದ್ದೇವೆ. ಆ ಕ್ಯಾಂಪಸ್ಗಳಲ್ಲಿ ಮೂಲ ಸೌಲಭ್ಯ ಹೊಂದಿರುವಂಥ ವ್ಯವಸ್ಥೆ, ಹುಡುಗರಿಗೆ ಸಪ್ರೇಟ್ ಹಾಸ್ಟೆಲು, ಹುಡುಗರು ಸಪ್ರೇಟ್ ಹಾಸ್ಟೆಲ್, ಕನ್ನಡ ಮಾಧ್ಯಮ ಮಕ್ಕಳಿಗೆ ಸಪ್ರೇಟ್ ಕ್ಲಾಸು, ಇಂಗ್ಲೀಷ್ ಮಾಧ್ಯಮ ಮಕ್ಕಳಿಗೆ ಸಪ್ರೇಟ್ ಮತ್ತು ಹಾಸ್ಟೆಲ್ಗಳಲ್ಲಿ ಹುಡುಗರಿಗೆ ಸಪ್ರೇಟ್ ಹಾಸ್ಟೆಲ್ ಇದೆ, ಹುಡುಗರು ಸಪ್ರೇಟ್ ಹಾಸ್ಟೆಲ್ ಇದೆ. ಕ್ಲಾಸಸ್ಗಳು ಮಾತ್ರ ಕೋ ಎಜುಕೇಷನ್ದಲ್ಲಿ ನಡೀತಾ ಇರುತ್ತೆ. ಹಾಗಾದರೆ ಈ ಒಂದು ಕ್ಲಾಸಸ್ಗೆ ಎಲ್ಲಿಂದ ಶಿಕ್ಷಕರು ತರಿಸ್ತಾ ಇದ್ದೇವೆ ಅಂದರೆ, ಪ್ರತಿ ಬೇರೆ ಬೇರೆ ಜಿಲ್ಲೆಯಿಂದ ವಿಶೇಷ ಸಂಪನ್ಮೂಲ ಒಬ್ಬ ಟೀಚರ್ ತರ್ತಾ ಇದ್ದೇವೆ. ಬಿಜಾಪುರ ಜಿಲ್ಲೆ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮತ್ತು ಬೇರೆ ಬೇರೆ ರಾಜ್ಯಗಳಂಥ ಆಂಧ್ರ ಪ್ರದೇಶ ಇರ್ಬೋದು, ಕೇರಳದಿಂದ ಟೀಚರ್ ಫ್ಯಾಕಲ್ಟಿಗಳನ್ನು ತೆಗೆದುಕೊಂಡು ಈ 50 ದಿನದ ಕೋರ್ಸ್ಗಳನ್ನು ನಮ್ಮ ಮಕ್ಕಳ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ಇಳಿದು ತರಬೇತಿ ಮಾಡುವಂಥ ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಬೇಸಿಗೆ ತರಬೇತಿ ಶಿಬಿರ ನಡೆಸ್ತಾ ಇದೆ. ದಯವಿಟ್ಟು ಪಾಲಕರಲ್ಲಿ ವಿನಂತಿ, ನೀವು ಬೇರೆ ಬೇರೆ ದೂರದ ಸ್ಥಳಗಳಿಗೆ ಹೋಗಿ ನಿಮ್ಮ ಮಕ್ಕಳಿಗೆ ತರಬೇತಿಯನ್ನು ಕೊಡಿಸೋದಕ್ಕಿಂತ ಮುಂಚೆ ಕರ್ನಾಟಕದಲ್ಲೇ ಒಂದು ಪ್ರಸಿದ್ಧಿ ಪಡೆದಿರುವಂಥ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರ ಕೂಡ ಒಂದಾಗಿದೆ. ಈ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರದಲ್ಲಿ ನಿಮಗೆ ಕಡಿಮೆ ಫೀಸ್ದಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಪಾಲಕರು ಒಂದು ಬಾರಿ ನಮ್ಮ ಚಾಲೆಂಜ್ ನವೋದಯ ತರಬೇತಿ ಕೇಂದ್ರಕ್ಕೆ ಭೇಟಿ ಕೊಡಿ. ಆಲ್ರೆಡಿ ಬೇಸಿಗೆ ತರಬೇತಿ ಶಿಬಿರದ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗಿದ್ದಾವೆ. ಈ ಕ್ಲಾಸಸ್ಗಳನ್ನು ಉಪಯೋಗಿಸ್ಕೊಡ್ರಿ. ನಿಮ್ಮ ಮಕ್ಕಳಿಗೆ ಈಜಿ ಅರ್ಥವಾಗುವಂಗ ನಾವು ತರಬೇತಿ ಕೊಡಲಿಕ್ಕೆ ನಮ್ಮ ಟೀಮ್ ಚಾಲೆಂಜ್ ರೆಡಿಯಾಗಿದೆ ಅಂತ ಹೇಳುತ್ತಾ, ಈ ಥರ ಒಂದು ಕ್ಲಾಸಸ್ಗೆ ನೀವು ಉಪಯೋಗಿಸ್ಕೊಂಡು ಬೇಸಿಗೆ ತರಬೇತಿ ಶಿಬಿರಕ್ಕೆ ಜಾಯ್ನ್ ಆಗೋಣ ಅಂತ ಹೇಳುತ್ತಾ ನೆಕ್ಸ್ಟ್ ಕ್ವಶನ್ ಕೊಡ್ತಾ ಇದ್ದೀನಿ. ಪ್ರಶ್ನೆ ಸಂಖ್ಯೆ 5ನೇ ಪ್ರಶ್ನೆ ನೋಡ್ರಿ. ಈ ಕತೆಗೆ ಅತ್ಯಂತ ಸೂಕ್ತ ಹೆಸರು ನೋಡಿ, ಭಾರಿ ಇಂಪಾರ್ಟೆಂಟ್ ಕ್ವಶನ್. ತಲೆ ಬರಹ ಕೊಡಿ, ವಾಕ್ಯಾವಳಿಗೊಪ್ಪುವ ಹೆಸರು ಕೊಡಿ, ಈ ವಾಕ್ಯಾವಳಿಗೊಪ್ಪುವ ಶೀರ್ಷಿಕೆ ಕೊಡಿ. ಈ ಪ್ರಶ್ನೆಗೆ ಉತ್ತರ ಗದ್ಯಾಂಶದಲ್ಲಿ ಸಿಗುವುದಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ಗದ್ಯವಾದ ಹುಡುಕಾಡಬೇಡಿ. ಇದಕ್ಕೆ ಉತ್ತರ ಹೆಂಗೆ ಸಿಗಬೇಕಂದ್ರೆ, ಆ ಕಥೆಯ ತಿರುಳನ್ನು ತಿಳ್ಕೋಬೇಕು. ಕತೆ ಏನನ್ನು ಹೇಳ್ತಾ ಇದೆ, ಕತೆ ಎದ್ರ ಬಗ್ಗೆ ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ವಿದ್ಯಾರ್ಥಿಗಳು ಮಾತ್ರ ಈ ಪ್ರಶ್ನೆಗೆ ಉತ್ತರಲಿಕ್ಕೆ ಸಾಧ್ಯ ಇದೆ. ತಲೆ ಬರ ಏನು ಕೊಡಬೇಕು, ನಾವು ಶೀರ್ಷಿಕೆ ಏನು ಕೊಡಬೇಕು, ಈ ವಾಕ್ಯಗಳಿಗೆ ಏನಂತ ನಾವು ಹೆಸರು ಇಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇಡೀ ಕಥೆಯನ್ನು ನೋಡಿಕೊಂಡಾಗ ಇಬ್ಬರು ಸ್ನೇಹಿತರ ಮಧ್ಯೆ ನಡೀತಾ ಇರೋದು. ಗಾಲಿಬ್ ಅಂತ ಒಬ್ಬ ಉರ್ದು ಕವಿಜಿ, ಅವನ ಸ್ನೇಹಿತರ ಇಬ್ಬರು ನಡೆಯುವಂಥ ಒಂದು ಇಲ್ಲಿ ಆ ಕಥೆ ನಡ್ತಿರುವಂಥ ಗದ್ಯ ಭಾಗ ನಡೀತಿರುವಂಥ ಸಂಭಾಷಣೆ ಬಗ್ಗೆ ಹೇಳ್ತಾ ಇದ್ದಾಗ ತಲೆ ಬರ ನೋಡ್ರಿ. ಕಾವ್ಯದ ಬಗ್ಗೆ ಗಾಲಿಬನ ಒಲವು, ಕಾವ್ಯ ಇದೆಯಲ್ಲ, ಈ ಗದ್ಯ ಇದರ ಅದು ಆ ಗಾಲಿಬನ ಬಗ್ಗೆ ಅದು ಜಾಸ್ತಿ ಒಲವಿದೆ ಅಂತೆ, ಅದ್ರ ಬಗ್ಗೆ ಆಸಕ್ತಿ ಇದೆ ಅಂತ ನಮ್ಮ ತಲೆ ಬರಕೊಳ್ಳಿಕ್ಕೆ ಆಗೋದಿಲ್ಲ, ತಪ್ಪಾಗ್ತಾ ಹೋಗುತ್ತೆ. ಹಣ್ಣಿನ ಬಗ್ಗೆ ಗಾಲಿಬನ ಅಂದ್ರೆ ಹಣ್ಣುಗಳಂದ್ರೆ ಭಾಳ ಇಷ್ಟ ಅಂತ ಅದನ್ನು ತಲೆ ಬರಕ್ಕೆ ಕೊಡ್ರಿ ಅಂತ. ಬರೀ ಹಣ್ಣಿನ ಬಗ್ಗೆ ಇಷ್ಟ ಅಂತ ಕೊಟ್ಟಿಲ್ಲ, ಇಷ್ಟ ಇಲ್ಲ ಅಂತಲೂ ಕೊಟ್ಟಿದ್ದಾರೆ. ಬರೀ ಒಲವು ಅಂತ ಹೇಳಕ್ಕೆ ಬರಲ್ಲ. ಗಾಲಿಬಂದ ಕವಿಗೆ ಮಾವಿನ ಅಂದ್ರೆ ಭಾಳ ಇಷ್ಟ ಅಂತ, ಒಲವು ಅಂತ ನಾವು ತಲೆ ಬರಕ್ಕೆ ಕೊಡ್ಲಿಕ್ಕೆ ಬರಲ್ಲ. ಮಾವಿನ ಹಣ್ಣಿನ ಬಗ್ಗೆ ಗಾಲಿಬನ ಒಲವು, ಹಣ್ಣಿನ ಬಗ್ಗೆ ಗಾಲಿಬನ ಒಲವು, ಇದು ತಪ್ಪು. ಮಾವಿನ ಹಣ್ಣಿನ ಅಂದ್ರೆ ಹಣ್ಣದ ಟೋಟಲ್ ಎಲ್ಲ ಥರದ ಹಣ್ಣುಗಳು ಬಂದು ಅದ್ರ ಬಗ್ಗೆ ಇಲ್ಲಿ
ಕವಿ ಆಗಿರ್ತ ಉರ್ದು ಕವಿ ಅಂತ ಗಾಲಿಬ್ ಒಲವು ಇತ್ತು, ಎಲ್ಲ ಹಣ್ಣುಗಳ ಬಗ್ಗೆ ಒಲವು ಇದ್ದಿಲ್ಲ, ಇದು ಅಂತ ಮೊದಲೇ ಆಗಲ್ಲ. ಪರ್ಟಿಕ್ಯುಲರ್ ಹೇಳ್ತಾರೆ ಮಾವಿನ ಹಣ್ಣಿನ ಬಗ್ಗೆ ಗಾಲಿಬ್ ಒಲವು ಇತ್ತಂತೆ, ಮಾವಿನ ಹಣ್ಣುಗಳ ಬಗ್ಗೆ ಭಾಳ ಇಷ್ಟಪಡ್ತಾ ಇದ್ದಂತೆ, ಆ ಹಣ್ಣಿನಗಳ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದೆ ಅಂತೆ. ಇದು ಕೂಡ ತಲೆ ಬರ ಕೊಡ್ಲಿಕ್ಕಾಗಲ್ಲ. ಈ ತಲೆ ಬರ ಯಾವತ್ತು ಸೂಟೇಬಲ್ ಆಗ್ತಾ ಇದೆ ಅಂದರೆ, ಈ ಕತೆಗೆ ಅತ್ಯಂತ ಸೂಕ್ತ ಹೆಸರು ಗಾಲಿಬನ ಹಾಸ್ಯ ಪ್ರಿಯತೆ. ಇಬ್ಬರು ಹಾಸ್ಯ ಮಾಡ್ತಾ ಇದ್ರು ತನ್ನ ಸ್ನೇಹಿತ. ಮಾವಿನ ಹಣ್ಣಂದರೆ ಗಾಲಿಬನಿಗೆ ಇಷ್ಟ ಇತ್ತು, ಮಾವಿನ ಹಣ್ಣಂದರೆ ಗಾಲಿಬನ ಸ್ನೇಹಿತನಿಗೆ ಇಷ್ಟ ಇದ್ದಿಲ್ಲ. ಸಿಪ್ಪೆ ಸಿಪ್ಪೆ ರಸಿಯಾಗಿ ಬಿದ್ದಿರುವಂಥ ಆ ಸಿಪ್ಪೆಗಳಿಗೆ ಕತೆ ಆಗಿರುವಂಥ ಮೂರ್ಖ ಪ್ರಾಣಿಗೆ ಕೂಡ ಇಷ್ಟ ಆಗಲಿಲ್ಲ ಅಂತ ನಡೆದಾದಂದರೆ ಈ ಕತೆಯೇ ಹಾಸ್ಯವಾಗಿತ್ತು, ಹಾಸ್ಯ ಪ್ರಿಯತೆಯಿಂದ ಕೂಡಿತ್ತು ಅನ್ನೋದು ಇದು ಸರಿಯಾದ ತಲೆಬರಹವನ್ನು ಕೊಡಬೇಕಾಗುತ್ತೆ. ಈ ಥರ ವಿದ್ಯಾರ್ಥಿಗಳು ತಲೆ ಬರಹ ಬಂದಾಗ, ಶೀರ್ಷಿಕೆ ಅಂತ ಬಂದಾಗ ಕಥೆಗಳನ್ನು ಸರಿಯಾಗಿ ತಿಳ್ಕೊಂಡು ಯೋಚನೆ ಮಾಡಿ ಉತ್ತರಿಸ್ರಿ. ಪದೇ ಪದೇ ಗದ್ಯಾಂಶ ಎದ್ರ ಬಗ್ಗೆ ಹೇಳ್ತಾ ಇದೆ, ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಅಂತ ತಿಳ್ಕೊಂಡ್ರೆ ಈಸಿಯಾಗಿ ಇಂಥ ಪ್ರಶ್ನೆಗೆ ಉತ್ತರಿಸ್ಬೋದು ಅಂತ ಹೇಳ್ತಾ ನಿಮಗೆ ಒಂದು ಪೂರ್ಣ ಗದ್ಯ ಭಾಗವನ್ನು ಕೊಟ್ಟಿದ್ದೀನಿ. ಚೆನ್ನಾಗಿ ಯಾವ ರೀತಿ ಓದಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಪ್ರತಿ ಪ್ರಶ್ನೆಗಳು ಹೆಂಗೆ ಉತ್ತರವನ್ನು ಹುಡುಕಾಡಬೇಕು, ಹೆಂಗೆ ತಲೆ ಬರ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಸರಿಯಾಗಿ ನೋಡ್ಕೊಳ್ಳಿ, ಸರಿಯಾಗಿ ತಿಳ್ಕೊಳ್ಳ್ರಿ. ಈ ನವೋದಯದಲ್ಲಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಆಯ್ಕೆ ಆಗ್ರಿ. ಈ ಥರ ನಮ್ಮ ವಿದ್ಯಾಸ್ಫೂರ್ತಿ ಪ್ರಕಾಶನದಿಂದ ನಿಮಗೆ ಸಾಕಷ್ಟು ನುರಿತ ಅನುಭವ ಹೊಂದಿರುವಂಥ 20 ವರ್ಷದ ಶಿಕ್ಷಕರಿಂದ ಇಂಗ್ಲೀಷ್ ಇರ್ಬೋದು, ಗಣಿತ ಇರ್ಬೋದು, ಮತ್ತು ನಿಮ್ಮ ಕನ್ನಡ ವ್ಯಾಕರಣ ಇರ್ಬೋದು, ಇಂಗ್ಲೀಷ್ ವ್ಯಾಕರಣ ಇರ್ಬೋದು, GK ಇರ್ಬೋದು, ಎಲ್ಲ ಕ್ಲಾಸನ್ನ ಉಚಿತವಾಗಿ ಕೊಡ್ತಾಯಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಚಾಲೆಂಜ್ನ ಯೂಟ್ಯೂಬ್ ಕ್ಲಾಸಸ್ಗಳಲ್ಲಿರುವಂಥ ಎಲ್ಲ ಸಿಲೆಬಸ್ನ ಓದಿ ಮನೆಯಲ್ಲೇ ಕುಳಿತುಕೊಂಡು ಅರ್ಥ ಮಾಡಿಕೊಂಡು ಸಾಕಷ್ಟು ಬೇರೆ ಬೇರೆ ಜಿಲ್ಲೆ ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಇವತ್ತು ಆಯ್ಕೆಯಾಗಿ ನವೋದಯ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ದಯವಿಟ್ಟು ಪಾಲಕರೇ ಮತ್ತು ತರಬೇತಿದಾರರೇ ಮತ್ತು ಮುದ್ದು ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕರಲ್ಲಿ ವಿನಂತಿ, ನಾವು ನಿಮಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಲಿಂಕ್ಗಳನ್ನು ಬೇರೆ ಬೇರೆ ಗ್ರೂಪ್ಗಳಿಗೆ ವಿದ್ಯಾರ್ಥಿಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಯಾಕಂದರೆ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ ಪಡೆದುಕೊಂಡು ಆ ಎಕ್ಸಾಮ್ಗಳ ಬಗ್ಗೆ ತಿಳಿದುಕೊಂಡು ಅತಿ ಹೆಚ್ಚು ಅಂಕವನ್ನು ಪಡೆದರೆ ನಮ್ಮ ಶಿಕ್ಷಕರು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತಾಯಿದೆ. ಯಾರಾದರೂ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ನಿಮಗೆ ಉಚಿತವಾಗಿರುವಂಥ ಕ್ಲಾಸಸ್ಗಳು ಬೇಕಾದರೆ ಯೂಟ್ಯೂಬ್ನಲ್ಲಿ ಹೋಗಿ ನೀವು ಈ ಥರ ಯೂಟ್ಯೂಬ್ನಲ್ಲಿ ಹೋಗಿ ಸೇವ್ ಮಾಡಬೇಕಂದ್ರೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ನೀವು ಸರ್ಚ್ ಮಾಡಬೇಕು. ಆ ಸರ್ಚ್ ಮಾಡಿದ ತಕ್ಷಣವೇ ಈ ಥರ ನಿಮಗೆ ರೆಡ್ ಕಲರ್ ಬಟನ್ ಕಾಣುತ್ತೆ, ಅದ್ರ ಮೇಲೆ ಸಬ್ಸ್ಕ್ರೈಬನ್ನು ಒತ್ತಿಬಿಡಿ. ಆ ಸಬ್ಸ್ಕ್ರೈಬ್ ಒತ್ತಿದ ತಕ್ಷಣ ಪಕ್ಕದಲ್ಲಿ ಒಂದು ಗಂಟೆ ಕಾಣುತ್ತೆ, ಆ ಗಂಟೆ ಮೇಲೆ ನೀವು ಒತ್ತಿಬಿಟ್ರೆ ಸಾಕು, ನೀವು ನೋಟಿಫೈಡ್ ಆಗಿಬಿಡ್ತೀರಿ. ನಾವು ಕೊಡ್ತಾ ಇರುವಂಥ ಎಲ್ಲ ಕ್ಲಾಸಸ್ಗಳು ನಿಮಗೆ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಲ್ಲಿ ಬಂದು ಸಿಗುತ್ತೆ. ಎಲ್ಲ ಕ್ಲಾಸನ್ನು ನೀವು ಉಚಿತವಾಗಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಕಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀವಿ. ಆ ಎಲ್ಲ ವಿಡಿಯೋಗಳನ್ನ ಪದೇ 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 ಸಮಯ ಸಿಕ್ಕಾಗ ಎಲ್ಲ ವಿಡಿಯೋ ನೋಡ್ಕೊಳ್ರಿ, ಉಪಯೋಗ ಮಾಡ್ಕೊಳ್ಳಿ. ನಮ್ಮ ಕ್ಲಾಸಸ್ಗಳಿಂದ ನಿಮ್ಗೆ ಉಪಯೋಗ ಆಗ್ತಾಯಿದೆ ಅಂದರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಲೈಕ್ ಬಟನ್ ಒತ್ತಿರಿ. ನಮ್ಮ ಕ್ಲಾಸಸ್ಗಳು ನಿಮಗೆ ಉಪಯೋಗ ಆಗ್ತಾಯಿದೆ, ನಿಮ್ಗೆ ಚೆನ್ನಾಗಿ ಅರ್ಥ ಇದ್ದರೆ ಬೇರೆ ಬೇರೆ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈ ಥರ ನಮ್ಮ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ಸು ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಭಾಳಷ್ಟು ದಿನಗಳಿಂದ ತರಬೇತಿ ಕೊಡ್ತಾ ಬರ್ತಾ ಇದೆ. ಅದರ ಜೊತೆಗೆ ನಮ್ಮದು ಒಂದು ಉಪಶಾಖೆಯನ್ನು ನಾವು ಧಾರವಾಡದಲ್ಲಿ ಓಪನ್ ಮಾಡ್ತಾ ಇದ್ದೀವಿ, ವಿಕ್ಟರಿ ಚಾಲೆಂಜ್. ದಯವಿಟ್ಟು ಪಾಲಕರ ನಿಮ್ಮ ಕನಸನ್ನು ಈಡೇರಿಸಲಿಕ್ಕೆ ನಮ್ಮ ಟೀಮ್ ಚಾಲೆಂಜ್ ಧಾರವಾಡಕ್ಕೆ ಬರ್ತಾ ಇದೆ. ದಯವಿಟ್ಟು ಯಾರು ನಿಮಗೆ ಧಾರವಾಡದಲ್ಲಿ ನಿಮ್ಮ ಮಕ್ಕಳಿಗೆ ತರಬೇತಿಯನ್ನು ಪಡಿಸಬೇಕು, ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ಒಂದು ತರಬೇತಿಯನ್ನು ಕೊಡಿಸಬೇಕು, ಪಾಲಕರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಒಳ್ಳೆಯ ಅನುಕೂಲವಾಗಿರುವಂಥ ಸ್ಥಳವೇ ಧಾರವಾಡ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣಕ್ಕೆ ಹೆಸರುವಾಸಿ ಅಂದರೆ ಧಾರವಾಡ ಅಂತ ಹೇಳ್ಬೋದು. ನಿಮ್ಮ ಮಕ್ಕಳನ್ನ ಧಾರವಾಡದಲ್ಲಿ ನಾವು ತರಬೇತಿಯನ್ನು ಪಡ್ಕೋಬೇಕಾಗಿತ್ತು ಅಂದರೆ ಒಂದ್ಸಲ ನಮ್ಮ ಒಂದು ಧಾರವಾಡದಲ್ಲಿರುವಂತಹ ವಿಕ್ಟರಿ ಚಾಲೆಂಜ್ಗೆ ಭೇಟಿ ಕೊಡಿ. ನಮ್ಮ ವಿಕ್ಟರಿ ಚಾಲೆಂಜ್ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಸಿಗೆ ತರಬೇತಿ ಶಿಬಿರಕ್ಕೆ ನೀವು ಪ್ರವೇಶ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು.